ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಮುಂದುವರಿತಾ ಇದೆ. ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಈಗೆಲ್ಲವೂ ಕೂಡ ಒಂದೊಂದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿ ಉಲ್ಟಾ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶಿ 8ನೇ ತಾರೀಕಿಗೆ ರೇಣುಕಾಸ್ವಾಮಿ ಶೆಡ್ಗೆ ಬಂದಿರೋದಾಗಿ ಹೇಳಿದ್ದಾರೆ. ಅಂದರೆ 8ನೇ ತಾರೀಕಿಗೆ ರೇಣುಕಾಸ್ವಾಮಿ ಕೊಲೆಯಾಗಿದ್ದು, ಆದರೆ ಅವರ ಹೇಳಿಕೆಯಲ್ಲಿ ಮಂಗಳವಾರ ಹತ್ಯೆಯಾಯಿತು ಅಂತ ಹೇಳಿದ್ದಾನೆ. ಅಂದರೆ 8ನೇ ತಾರೀಕು ಶನಿವಾರ ಬರುತ್ತೆ, ಇವರು ಮಂಗಳವಾರ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಪೊಲೀಸರು ಆತನನ್ನು ಪ್ರತ್ಯಕ್ಷದರ್ಶಿ ಅಂತ ಹೆಂಗೆ ನಂಬಿದ್ರು ಅಂತಕ್ಕಂಥ ವಿಚಾರವನ್ನು ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 6 ಜನ ವಿಟ್ನೆಸ್ಗಳು ಒಬ್ಬೊಬ್ಬರು ಅನ್ನೋ ಥರ ಹೇಳ್ತಿದ್ದಾರೆ. ಪೊಲೀಸರು ಹೇಳಿದ ಬಳಿಕವೇ ಗೊತ್ತಾಯಿತು ಅಂತ ಕೂಡ ಆತ ಹೇಳಿದ್ದಾನೆ. ಆ ಪೊಲೀಸರು ಹೇಳಿದ ಮೇಲೆ ಕೊಲೆಯಾಗಿರೋದು ಅವನಿಗೆ ಗೊತ್ತಾಗೋದಾದರೆ ಅವನು ವಿಟ್ನೆಸ್ ಹೆಂಗಾಗ್ತಾನೆ ಅಂತ ಇವ್ರು ಕೇಳ್ತಾ ಇರೋದು. ಸೊ ಹಾಗಾಗಿ ವಿಟ್ನೆಸ್ಗಳ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಅನುಮಾನ ಬರ್ತಾ ಇದೆ. ವಿಟ್ನೆಸ್ಗಳನ್ನು ಕೂಡ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅವನು ಪ್ರತ್ಯಕ್ಷದರ್ಶಿ ಅಂದರೆ ಒಂದು ಕ್ರೈಮನ್ನು ಕಣ್ಣಾರೆ ನೋಡಿರ್ತಕ್ಕಂಥ ವ್ಯಕ್ತಿ. ಆತನ ಹೇಳಿಕೆಗೆ ಭಾರೀ ಮನ್ನಣೆ ಸಿಗುತ್ತೆ ನ್ಯಾಯಾಲಯದಲ್ಲಿ, ಹೌದು ನಾನೇ ನೋಡಿದ್ದೀನಿ ಅಂತ. ಬಟ್ ಇವರು ಪ್ರತ್ಯಕ್ಷದರ್ಶಿಗಳೇ ಅಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ಪ್ರಕರಣದಲ್ಲಿ ಒಟ್ಟು 6 ಜನ ವಿಟ್ನೆಸ್ ಇರತಕ್ಕಂಥದ್ದು. ಈ 6 ಜನ ವಿಟ್ನೆಸ್ಗಳು ಕೂಡ ಪೊಲೀಸರ ಮುಂದೆ 164ನಲ್ಲಿ ಡಿಫರೆಂಟ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಯಾಕೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇರೋದು ಅಂತ? ಅರವಿಂದ್, 6 ಜನ ಏನು ಪ್ರತ್ಯಕ್ಷದರ್ಶಿಗಳಿದ್ರು, ಅದರಲ್ಲಿ ಓರ್ವರ ಏನು ಹೇಳಿಕೆಯನ್ನು ಈಗ ಉಲ್ಲೇಖ ಮಾಡಿ ವಾದನ ಮಂಡನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶೆಡ್ನಲ್ಲಿರುವಂಥ ಸೆಕ್ಯೂರಿಟಿ ಒಬ್ಬರೇನಿದ್ರು ಅವ್ರಿಗೂ ಕೂಡ ಪ್ರತ್ಯಕ್ಷ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಿದ್ರು. ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಓದ್ತಾ ಇರುವಂಥ ಸಿ.ವಿ. ನಾಗೇಶ್ ಅವರು ಅಂದರೆ ರೇಣುಕಾಸ್ವಾಮಿಯನ್ನು ಶೆಡ್ಗೆ ಅಂದರೆ ಜೂನ್ 8ನೇ ತಾರೀಕಿಗೆ ಕರ್ಕೊಂಬಂದಿದ್ರು. ನಂತರದಲ್ಲಿ ಅವನು ಕೊಲೆಯಾಗಿರೋ ವಿಚಾರ ನನಗೆ ಮಂಗಳವಾರ ವಿಚಾರ ಅವರಿಗೆ ಗೊತ್ತಾಗಿದೆ ಅಂತ ಪೊಲೀಸರ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆತನನ್ನು ಹೇಗೆ ನೀವು ಪ್ರತ್ಯಕ್ಷ ಸಾಕ್ಷಿಯಾಗಿ ಪರಿಗಣನೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆಯಾಗಿರೋ ವಿಚಾರ ಆ ಸಂದರ್ಭದಲ್ಲಿ ಆತನಿಗೆ ತಿಳಿದೇ ಇರ್ಬೋದು. ಆದರೆ ಪೊಲೀಸರ ಪ್ರಕರಣ ಬೆಳಕಿಗೆ ಬರುವಂಥದ್ದೇ ಸೋಮವಾರದ ನಂತರದಲ್ಲಿ. ಹಾಗಾಗಿ ಮಂಗಳವಾರ ಆತ ಕೊಲೆಯಾಗಿರೋ ವಿಚಾರ ನನಗೆ ಗೊತ್ತಾಯಿತು ಅಂತೇಳಿ ಈಗ ಪ್ರತ್ಯಕ್ಷದರ್ಶಿ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಹಾಗಾಗಿ 8ನೇ ತಾರೀಕೇನು ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದಿದ್ರು, ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಮತ್ತು ಆ ಸಂದರ್ಭದಲ್ಲಿ ಅಲ್ಲೇ ಕೂಡ ಮಾಡಿದ್ರು ಅನ್ನೋದನ್ನ ಪ್ರತ್ಯಕ್ಷದರ್ಶಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾನೆ. ಆದರೆ ಕೊಲೆಯಾಗಿರೋ ಬಗ್ಗೆ ಆ ಸಂದರ್ಭದಲ್ಲಿ ಹೇಳಿರಲಿಲ್ಲ. ಕೊಲೆಯಾಗಿರೋ ವಿಚಾರ ಮಂಗಳವಾರ ಪೊಲೀಸರು ಶೆಡ್ ಬಳಿ ಯಾವಾಗ ಬರ್ತಾರೆ ಆವಾಗಷ್ಟೇ ನನಗೆ ಆತ ಕೊಲೆಯಾಗಿದ್ದರ ಬಗ್ಗೆ ಗೊತ್ತಾಗಿದೆ ಅನ್ನೋದನ್ನ ಪ್ರತ್ಯಕ್ಷದರ್ಶಿ ಹೇಳಿರುವಂಥದ್ದು. ಅದನ್ನೇ ಪ್ರಶ್ನೆ ಮಾಡ್ತಿರುವಂಥ ಸಿ.ವಿ. ನಾಗೇಶ್ ಅವರು 8ನೇ ತಾರೀಕು ಜಸ್ಟ್ ನೋಡಿದ್ದೆ ಅನ್ನೋ ಮಾತನ್ನು ಇವರು ಕೊಲೆಯಾಗಿದ್ದೆ ಅಂತ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತಾರೆ? ಸೋಮವಾರ ಆತ ಬಂದಿದ್ರು ನೋಡಿದ್ದೆ ಅನ್ನೋ ಮಾತನ್ನು ಮಾತ್ರ ಪ್ರತ್ಯಕ್ಷದರ್ಶಿ ಹೇಳಿರುವಂಥದ್ದು. ಮಂಗಳವಾರ ತನಕ ಆತ ಕೊಲೆಯಾಗಿರೋ ವಿಚಾರವೇ ಆತನಿಗೆ ಗೊತ್ತಿಲ್ಲ. ಹಾಗಾಗಿ ಆತನನ್ನು ಹೇಗೆ ಪ್ರತ್ಯಕ್ಷದರ್ಶಿಯಾಗಿ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಉಳಿದಂತೆ ಇನ್ನೂ ಕೂಡ 5 ಜನ ಪ್ರತ್ಯಕ್ಷದರ್ಶಿಗಳೇನಿದ್ದಾರೆ ಅವ್ರದ ಹೇಳಿಕೆಗಳನ್ನು ಕೂಡ ಇವರು ಓದ್ತಾ ಅದರಲ್ಲಿರುವಂಥ ಲೋಪದೋಷಗಳು, ಅಲ್ಲಿರುವಂಥ ಪೊಲೀಸರ ವೀಕ್ನೆಸ್ಗಳೇನು ಅನ್ನೋದ್ರ ಬಗ್ಗೆ ಕೂಡ ಈಗ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಬಟ್ ನನಗೆ ಇದು ಜಾಮೀನು ಅರ್ಜಿಯ ವಾದ ಪ್ರತಿವಾದ ಅಂತಾನೆ ಅನಿಸ್ತಾ ಇಲ್ಲ. ಇದು ರೆಗ್ಯುಲರ್ ಟ್ರಯಲ್ಸ್ ಥರ ನಡೀತಾ ಇದೆ ಅಲ್ವಾ ಉಮೇಶ್? ಖಂಡಿತವಾಗ್ಲೂ ಅರವಿಂದ್, ಯಾಕೆಂದರೆ ಸಾಮಾನ್ಯ ಪ್ರಕರಣಗಳಲ್ಲಿ ಇಷ್ಟು ಡೀಟೇಲ್ ಆಗಿ ಯಾರೂ ಕೂಡ ವಾದ ಮಂಡನೆ ಮಾಡೋದಿಲ್ಲ. ಯಾಕೆಂತಂದರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಜಾಮೀನಿಗೆ ಎಷ್ಟು ಬೇಕೋ ಅಷ್ಟನ್ನೇ ವಾದ ಮಂಡನೆ ಮಾಡ್ತಾರೆ. ಆದರೆ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ನೋಡೋದಾದರೆ ನೀವು ಚಾರ್ಜ್ ಶೀಟ್ನ ಮೊದಲಿಂದ ಕೊನೆಯ ತನಕ ಯಾವೆಲ್ಲ ಲೋಪದೋಷಗಳಿದ್ದಾವೆ ಅನ್ನೋದನ್ನು ಇಂಚಿಂಚಾಗಿ ಹೇಳ್ಕೊಂಡು ಹೋಗ್ತಾ ಇರುವಂಥದ್ದು. ಹಾಗಾಗಿ ಇದು ಕೂಡ ಜಾಮೀನು ಕೊಡಿ ಅನ್ನೋ ಮಾತನ್ನು ಕೂಡ ಅವ್ರು ಕೇಳ್ತಾ ಇಲ್ಲ. ಮತ್ತು ವಾದ ಮಂಡನೆ ಇವತ್ತಿಗೆ ಮುಗಿಯುತ್ತೆ ಅನ್ನೋ ಯಾವುದೇ ಸಾಧ್ಯತೆ ಕೂಡ ಈಗ ಕಾಣ್ತಾ ಇಲ್ಲ. ನಿನ್ನೆಯಿಂದ ಅವ್ರು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡೇ ಹೋಗ್ತಾ ಇರುವಂಥದ್ದು. ಇನ್ನೂ ಕೂಡ ರೇಣುಕಾಸ್ವಾಮಿಯನ್ನು ಅಂದರೆ ಕೊಲೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿದ ನಂತರದಲ್ಲಿ ಆ ಪ್ರಕರಣಗಳಲ್ಲಿ ಮುಂದೆ ತನಿಖೆ ಏನಾಯಿತು, ಚಾರ್ಜ್ ಶೀಟ್ನಲ್ಲಿ ಇನ್ನೂ ಕೂಡ ಸಾಕಷ್ಟು ಅಂಶಗಳಿದ್ದಾವೆ, ಅವನ್ನೆಲ್ಲ ಕೂಡ ಉಲ್ಲೇಖ ಮಾಡಬೇಕಾಗಿದೆ. ಹಾಗಾಗಿ ಇನ್ನೂ ಕೂಡ ಇವರು ವಾದ ಮಂಡನೆ ಇನ್ನೂ ಕೂಡ ತುಂಬ ಇನ್ನೂ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಇಲ್ಲಿವರೆಗೂ ಕೂಡ ಅವರು ಪ್ರಕರಣದಲ್ಲಿ ಜಾಮೀನು ಕೊಡಿ ಅನ್ನೋ ಮಾತನ್ನು ಹೇಳಿಲ್ಲ. ಮತ್ತು ಪರೋಕ್ಷವಾಗಿ ಆ ಪೊಲೀಸರ ಲೋಪದೋಷಗಳನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಮುಖಾಂತರ ನಟ ದರ್ಶನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ, ಕೆಲವು ಸಾಕ್ಷಿಗಳನ್ನು ಇವರೇ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಆಂಗಲಲ್ಲಿ ಅವರು ವಾದ ಮಂಡನೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಪೊಲೀಸರು ಮಾಡಿರುವಂಥ ಪ್ರತಿಯೊಂದು ಹೇಳಿಕೆಗಳು, ಪ್ರತಿಯೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ
ಎಲ್ಲ ಅಂಶಗಳನ್ನು ಕೂಡ ಕೂಲಂಕುಷವಾಗಿ ಅವ್ರು ಪರಿಶೀಲನೆ ಮಾಡಿದ ನಂತರವೇ ವಾದ ಮಂಡನೆಗೆ ಬಂದಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಕಂಟೆಂಟನ್ನು ಕೂಡ ಅವರು ಇಂಚಿಂಚಾಗಿ ಮಾಹಿತಿ ಕಲೆಕ್ಟ್ ಮಾಡಿ ಅವನ್ನ ಏನು ಅವರ ಆರೋಪಿಗಳ ತಪ್ಪು ಮಾಡಿಲ್ಲ ಅನ್ನೋ ರೀತಿ ಅವರು ವಾದ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಅರವಿಂದ್, ಈಗ ಉಳಿದಿರೋ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೇ ಹಾಲ್ನಲ್ಲಿ ಇದ್ರ ಜೊತೆಗೆ ನಡೆಯುತ್ತಾ? ಅಂದ್ರೆ ಸಿ ವಿ ನಾಗೇಶ್ ನಂತರ ಅವರುಗಳು ಮಾತನಾಡ್ತಾರ, ಅದು ಬೇರೆ ಕೋರ್ಟ್ ಹಾಲ, ಹೇಗೆ ಅಂತ ಇದು? ಅರವಿಂದ್, ಈ ಎಲ್ಲವೂ ಸಿಟಿ ಸಿವಿಲ್ ಕೋರ್ಟ್ 57ನೇ ನ್ಯಾಯಾಲಯ ನಾಲೇನಿದೆ ಅದರಲ್ಲೇ ನಡೀತಾ ಇರುವಂಥದ್ದು. ಹಾಗಾಗಿ 4 ಆ ಜಾಮೀನು ಅರ್ಜಿ ನಿನ್ನೆಗೆ ಮುಂದೂಡಲಾಗಿತ್ತು 4ನೇ ತಾರೀಕಿಗೆ. 4ನೇ ತಾರೀಕಿಂದು ಕೂಡ ಇವತ್ತಿಗೆ ಮತ್ತೆ ಮುಂದೂಡಲಾಯಿತು. ಇವತ್ತು ಕೂಡ ನಿನ್ನೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದರ್ಶನ್ ಸಂಬಂಧಪಟ್ಟಂಗೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದು. ಇನ್ನೂ 4 ಅರ್ಜಿಗಳು ಹಂಗೆ ಬಾಕಿ ಇತ್ತು. ಕೆಲವೇ 1 ಗಂಟೆಯಿಂದಷ್ಟೇ ಇಬ್ಬರ ಜಾಮೀನು ಅರ್ಜಿಯನ್ನು ಮತ್ತೆ ಮುಂದೂಡಲಾಗಿರುವಂಥದ್ದು. ಇನ್ನೂ ಕೂಡ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಬಾಕಿ ಇದೆ, ಮತ್ತು ಲಕ್ಷ್ಮಣ್ ಜಾಮೀನು ಅರ್ಜಿ ಬಾಕಿ ಇದೆ. ಈ ರೀತಿಯಾಗಿ ಇನ್ನೂ 3 ಜನರ ಜಾಮೀನು ಅರ್ಜಿ ಬಾಕಿ ಇದೆ. ಅದನ್ನು ಕೂಡ ಸಿ ವಿ ನಾಗೇಶ್ವರ್ ವಾದ ಮಂಡನೆ ಮುಗಿದ ನಂತರದಲ್ಲಿ ಆರೋಪಿಗಳ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ. ಆ ನಂತರವೇ ಸರ್ಕಾರಿ ಪರ ವಕೀಲರು ವಾದ ಮಂಡನೆಗೆ ಸಮಯಾವಕಾಶ ಕೇಳಿರುವಂಥದ್ದು. ನಿನ್ನೆ ಸಿ ವಿ ನಾಗೇಶ್ವರ್ ವಾದ ಮಂಡನೆ ಮುಗಿದ ನಂತರದಲ್ಲೇ ಜಡ್ಜು ಅವರನ್ನು ನೀವು ವಾದ ಮಂಡನೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೇಳಿದ್ರು. ಆದರೆ SPP ಅದಕ್ಕೆ ಇಲ್ಲ, ಆರೋಪಿಗಳ ಪರ ವಕೀಲರು ಸಂಪೂರ್ಣವಾಗಿ ವಾದ ಮಂಡನೆ ಮುಗೀಲಿ, ನಂತರದಲ್ಲಿ ನಾನು ವಾದ ಮಾಡ್ತೀನಿ ಅಂತೇಳಿ SPP ಹೇಳಿಕೆ ನೀಡಿರೋ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಸಿ ವಿ ನಾಗೇಶ್ವರೇ ವಾದ ಮಾಡ್ತಾ ಇರುವಂಥದ್ದು. ಅವ್ರದ್ದು ಮುಗಿದ ನಂತರದಲ್ಲಿ ಇತರೆ ಆರೋಪಿಗಳ ಪರ ವಕೀಲರು ಅವ್ರ ವರ್ಷನ್ ಏನಿದೆ ಅನ್ನೋದನ್ನು ಕೂಡ ವಾದ ಮಂಡನೆ ಮಾಡಲಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಅಲ್ಲಿಗೆ ಈಗ ಒಂದು ವಿಚಾರ ಸ್ಪಷ್ಟವಾಯಿತು, ಎಲ್ಲ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಒಂದೇ ಕೋರ್ಟ್ ಹಾಲ್, ಅದು 57ನೇ CCH ಸಿಟಿ ಸಿವಿಲ್ ಕೋರ್ಟ್ 57ರಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ A3 ಪವನ್, A4 ರಾಘವೇಂದ್ರ, A7 ಅನುಕುಮಾರ್ ಇವರ ಜಾಮೀನು ಅರ್ಜಿಯನ್ನು ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಲಾಗಿದೆ. ಈಗಾಗಲೇ ವಿನಯ್ ಮತ್ತು ದೀಪಕ್ ಅವರ ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆ ಆಗಿತ್ತು, ಅಕ್ಟೋಬರ್ 8ಕ್ಕೆ ಮುಂದೂಡಿಕೆ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ದರ್ಶನ್ದು ನಡೀತಾ ಇದೆ. ಐ ಥಿಂಕ್ ಎಲ್ಲರದ್ದು ಕೂಡ ಎಗೈನ್ ಅಕ್ಟೋಬರ್ 8ನೇ ತಾರೀಕಿಗೆ ಮುಂದೂಡಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. A3, A4, A7 ರಾಘವೇಂದ್ರ, ಪವನ್ ಮತ್ತು ಅನುಕುಮಾರ್ ಇವ್ರದನ್ನ 8ನೇ ತಾರೀಕಿಗೆ ಈಗಾಗಲೇ ಮುಂದೂಡಿಕೆ ಮಾಡಿದ್ದಾರೆ. ಕಿರಣ್ CW76, ಪುನೀತ್ CW91 ಬಗ್ಗೆ ಹೇಳಿಕೆ ಬಗ್ಗೆ ತಕರಾರನ್ನು ಎತ್ತಿದ್ದಾರೆ ಅಂತಕ್ಕಂಥ ವಾದ ನಡೀತಾ ಇದೆ. ಇಬ್ಬರ ಹೇಳಿಕೆಯನ್ನು ತಡವಾಗಿ ಯಾಕೆ ರೆಕಾರ್ಡ್ ಮಾಡಿದ್ರಿ ಅಂತ ಸಿ ವಿ ನಾಗೇಶ್ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಬ್ಬರ ಹೇಳಿಕೆಯನ್ನು ಯಾಕೆ ತಡವಾಗಿ ರೆಕಾರ್ಡ್ ಮಾಡಿದ್ರಿ? ಘಟನೆ ನಡೆದು 12 ದಿನಗಳ ನಂತರ ರೆಕಾರ್ಡ್ ಮಾಡಿದ್ದೀರಾ ಅಂತ. ಆದರೆ ಇವೆಲ್ಲವೂ ಕೂಡ ಇಮಿಡಿಯೇಟಾಗಿ ಆಗಬೇಕು, ನೀವು ರೆಕಾರ್ಡ್ ಮಾಡಿರೋದೇ ತುಂಬ ಲೇಟು. ಕಿರಣ್ CW76, ಪುನೀತ್ CW91 ಇವರ ಹೇಳಿಕೆ ಬಗ್ಗೆ ಕೂಡ ತಕರಾರನ್ನು ಎತ್ತಿದ್ದಾರೆ. ಅಂದರೆ ಆ ಹೇಳಿಕೆ ಬಗ್ಗೆ ತಕರಾರಲ್ಲ, ನೀವು ಹೇಳಿಕೆ ಪಡೆದಿರೋದ್ರ ಬಗ್ಗೆ ತಕರಾರು ಎತ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈ ಪುನೀತ್ ಮತ್ತು ಕಿರಣ್ ಇವರ ಹೇಳಿಕೆಗಳ ವಿಚಾರದಲ್ಲಿ ತಕರಾರು ಏನಿದೆ ಅಂತ ಈಗ ಸಿ ವಿ ನಾಗೇಶ್ ಅವರದ್ದು? ಅರವಿಂದ್, ಇವರು ಕೂಡ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿರುವಂಥದ್ದು. ಹಾಗಾಗಿ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಕೂಡ ಇವ್ರ ಹತ್ರ ಇತ್ತು. ಹಾಗಾಗಿ ಇವ್ರನ್ನೂ ಕೂಡ ಸಾಕ್ಷ್ಯಗಳನ್ನಾಗಿ ಮಾಡಿರುವಂಥ ಪೊಲೀಸರು ಪ್ರಕರಣ ನಡೆದು 12 ದಿನಗಳ ನಂತರದಲ್ಲಿ ಅವರನ್ನು ಹೇಳಿಕೆಗಳು ಪಡ್ಕೊಂಡಿರುವಂಥದ್ದು ಕೂಡ ಈಗ ತಕರಾರು ಎತ್ತಿರುವಂಥದ್ದು ಸಿ ವಿ ನಾಗೇಶ್ ಅವರು. ಯಾಕೆಂದರೆ ಘಟನೆ ಬಗ್ಗೆ ಇವರಿಗೆ ಮಾಹಿತಿ ಇತ್ತು, ಪೊಲೀಸರ ತನಿಖೆಯಲ್ಲೇ ಪ್ರಾರಂಭದಲ್ಲೇ ಇವರಿಗೆ ಎಲ್ಲ ರೀತಿಯ ಮಾಹಿತಿ ಇತ್ತು ಅನ್ನೋದಾದರೆ ಅವ್ರನ್ನ ಪ್ರಾರಂಭದಲ್ಲೇ ಕರೆದು ಹೇಳಿಕೆಗಳು ಪಡ್ಕೋಬೇಕಾಯಿತು. ಅದರ ಬದಲಾಗಿ ರೇಣುಕಾಸ್ವಾಮಿ ಕೊಲೆ ಆದ 12 ದಿನಗಳ ನಂತರ ಯಾಕೆ ಅವರನ್ನು ಕರೆದು ಹೇಳಿಕೆಗಳು ಪಡ್ಕೊಂಡ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸಿ ವಿ ನಾಗೇಶ್ವರ್ ಹೇಳ್ತಾ ಇರುವಂಥದ್ದು. ಆ ತನಿಖೆ ನಡೆಯುವ ಹೊತ್ತಲ್ಲೇ ಪ್ರಾರಂಭದಲ್ಲೇ ಯಾವೆಲ್ಲ ಸಾಕ್ಷಿಗಳು ಸಿಗ್ತವೆ ಅವರನ್ನು ಆ ಸಂದರ್ಭದಲ್ಲೇ ಸ್ವಇಚ್ಛೆ ಹೇಳಿಕೆ ಆಗಿರ್ಬೋದು, 164 ಆಗಿರ್ಬೋದು ಎಲ್ಲರನ್ನೂ ಕೂಡ ಮಾಡ್ಕೋಬೇಕಿತ್ತು. ಅದರ ಬದಲಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ನಿಧಾನವಾಗಿ ಅವಶ್ಯಕತೆ ಬಿದ್ದಾಗ ಬಂದಂಥ ಸಂದರ್ಭದಲ್ಲಿ ಮಾತ್ರ ಅವರು 164 ಹೇಳಿಕೆ 161 ಹೇಳಿಕೆಯನ್ನು ಪಡ್ಕೊಂಡಿರುವಂಥದ್ದು. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಹಾಗಾಗಿ ಪುನೀತ್ ಮತ್ತು ಕಿರಣ್ ಹೇಳಿಕೆಯನ್ನು ಯಾಕೆ 12 ದಿನಗಳ ನಂತರದಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಮುಂದುವರೆದು ಇನ್ನೂ ಸಾಕಷ್ಟು ಒಟ್ಟು 6 ಜನರಲ್ಲಿ ಈಗ 3 ಜನ ಆಯಿತು, ಇನ್ನೂ 3 ಜನರ ಹೇಳಿಕೆಗಳು ಕೂಡ ಇದ್ದಾವೆ. ಅದರಲ್ಲಿ ಇರುವಂಥ ಲೋಪದೋಷಗಳನ್ನು ಇವರು ವರ್ಷನ್ ಏನು ಅನ್ನೋದನ್ನು ಕೂಡ ಹಂತವಾಗಿ ಈಗ ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಅಂದರೆ ತುಂಬ ದಿನ ಬಿಟ್ಟುಬಿಟ್ರೆ ಐ ವಿಟ್ನೆಸ್ಗಳನ್ನು ಅವರು ಪ್ರಭಾವಕ್ಕೊಳಗಾಗಿ ಅವ್ರಿಗೆ ಇಷ್ಟ ಬಂದಂಗೆ ಕೊಡ್ಬೋದು ಹೇಳಿಕೆಗಳನ್ನ. ಹಾಗಾಗಿ ಇಮಿಡಿಯೇಟಾಗಿ ಅವ್ರ ಸ್ಟೇಟ್ಮೆಂಟನ್ನು ತಗೋಬೇಕಾಗಿತ್ತು, ತಗೊಂಡಿಲ್ಲ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನು ಮುಂದುವರಿಸಿದ್ದಾರೆ.